V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ನೇಪಾಳ ಮತ್ತು ತಿಬ್ಬತ್ ಗಡಿಯಲ್ಲಿ 123 ಜನರ ಜೀವವನ್ನು ತೆಗೆದುಕೊಂಡಂಥ ಭೂಕಂಪ ಒಂದು ಆಗಿದೆ. ಭೂಕಂಪ ಎಂದಾಗ ಯಾಕಾಗ್ತದೆ ಭೂಕಂಪ, ಎಲ್ಲಾಗ್ತದೆ ಭೂಕಂಪ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳ್ತದೆ. ಮುಖ್ಯವಾಗಿ ನಮ್ಮ ಭೂಮಿಯ ಮೇಲಿನ ತೊಗಟೆ ಏನಿದೆ, ಟೆಕ್ಟೋನಿಕ್ ಪ್ಲೇಟ್ಸ್ ಎನ್ನುವಂಥ ಭೂತಟ್ಟೆಗಳ ರಚನೆಯಾಗಿದೆ. ಈ ಭೂತಟ್ಟೆಗಳ ರಚನೆಯು ಬೇರೆ ಬೇರೆ ಖಂಡಗಳನ್ನು ಒಳಗೊಂಡಂತೆ ಬೇರೆ ಬೇರೆ ಭೂತಟ್ಟೆಗಳೊಡನೆ ಒಳಗೆ ಕೆಳಗೆ ಮೇಲೆ ಕೆಳಗೆ ಹಾಸುಹೊಕ್ಕಾಗಿ ಹೋಗುವಾಗ ಆ ಭೂತಟ್ಟೆಗಳಲ್ಲಿ ಚಲನೆ ಉಂಟಾದಾಗ ಭೂಕಂಪಗಳು ಉಂಟಾಗ್ತವೆ. ಉದಾಹರಣೆಗೆ ಹಿಮಾಲಯವು ಸಿಸ್ಮಿಕ್ ವಲಯವಾಗಿದ್ದು, ಅಂದರೆ ಭೂಕಂಪ ಸಾಧ್ಯತೆಯ ಪ್ರದೇಶವಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಭೂಕಂಪ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಭಾರತದ ಭೂತಟ್ಟೆಗಳು, ಭಾರತದ ಟೆಕ್ಟಾನಿಕ್ ಪ್ಲೇಟ್ಸ್ ಆರ್ ಕನ್ಸಿಡರ್ಡ್ ವಿತ್ ಆಸ್ಟ್ರೇಲಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್. ಸೊ ಭಾರತದ ಭೂತಟ್ಟೆಗಳು ಯುರೇಷಿಯನ್ ಭೂತಟ್ಟೆಗಳನ್ನು ತಿಕ್ಕಾಟ ನಡೆಸಿದಾಗ ಹಿಮಾಲಯದ ಪ್ರದೇಶದಲ್ಲಿ ಭೂಕಂಪಗಳು, ನೆಲನಡುಕಗಳು ನಡೀತವೆ. ಅತಿ ಮುಖ್ಯವಾಗಿ ಜಪಾನ್ ತುಂಬ ಬಾಧಿತ ಪ್ರದೇಶ. ಜಪಾನ್ನಲ್ಲಿ 1000 ಸಿಸ್ಮೋಮೀಟರ್ ಭೂನಡುಕ ಪ್ರದೇಶಗಳಿದ್ದು ಪ್ರತಿದಿನ ಅಲ್ಲಿ ಸ್ವಲ್ಪವಾದರೂ ಭೂಮಿ ನಡುಕ್ತಾ ಇರ್ತದೆ. ಆದರೆ ಹೆಚ್ಚು ಹಾನಿಕಾರಕ ಭೂಕಂಪಗಳು ಇಂಡೋನೇಷ್ಯಾದಲ್ಲಿ ಮತ್ತು ಚೀನಾದಲ್ಲಿ ನಡೆಯುತ್ತಿರ್ತವೆ. 21ನೇ ಶತಮಾನದಲ್ಲಿ ಅತಿ ಹೆಚ್ಚಿನ ಹಾನಿ ಚೀನಾದಲ್ಲಿ ಆಗಿದ್ದರೆ 20ನೇ ಶತಮಾನದಲ್ಲಿ ಅತಿ ಹೆಚ್ಚಿನ ಭೂಕಂಪದ ಹಾನಿ ಇಂಡೋನೇಷ್ಯಾದಲ್ಲಿ ಆಗಿದೆ. ಈ ಎಲ್ಲ ಪ್ರದೇಶಗಳು ಇಷ್ಟೊಂದು ಹಾನಿಯನ್ನು ಉಂಟು ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರಪಂಚದಲ್ಲಿ 3 ಭೂಕಂಪ ವಲಯಗಳಿದ್ದು ಅತಿ ಮುಖ್ಯವಾದ ಸಿರ್ಕಮ್ ಪೆಸಿಫಿಕ್ ಬೆಲ್ಟ್ ಎನ್ನುವಂಥದ್ದು ಪೆಸಿಫಿಕ್ ಮಹಾಸಾಗರದ ಅಂಚುಗಳನ್ನು ಒಳಗೊಂಡಿದೆ. ಈ ಅಂಚುಗಳಲ್ಲಿ ಭಾರತ ಕೂಡ ಬರ್ತದೆ. ಹಾಗಾಗಿ ಈ ಸಿರ್ಕಮ್ ಪೆಸಿಫಿಕ್ ಬೆಲ್ಟ್ನಲ್ಲಿ ಅಂದರೆ ಅಮೆರಿಕವೂ ಬರ್ತದೆ, ಚಿಲಿಯೂ ಬರ್ತದೆ, ಭಾರತವೂ ಬರ್ತದೆ, ಜಪಾನ್ ಬರ್ತದೆ, ಫಿಲಿಪೀನ್ಸ್ ಬರ್ತದೆ, ಇಂಡೋನೇಷ್ಯಾ ಬರ್ತದೆ. ಇವೆಲ್ಲವೂ ಕೂಡ ಸಿರ್ಕಮ್ ಪೆಸಿಫಿಕ್ ಬೆಲ್ಟ್ನಲ್ಲಿ ಬರ್ತಾ ಇದ್ದು, ಈ ಎಲ್ಲ ಪ್ರದೇಶಗಳಲ್ಲಿ ಜಗತ್ತಿನ 81% ಭೂಕಂಪಗಳು ಈ ಪೆಸಿಫಿಕ್ ಅಂಚಿನಲ್ಲಿ ಅಥವಾ ಅದಕ್ಕೆ ಒತ್ತಿನಲ್ಲಿ ನಡೀತವೆ. ಆ ಪ್ರದೇಶದಲ್ಲಿ ಭಾರತ ಕೂಡ ಇದೆ ಎನ್ನುವುದಂತ ನಾವು ತಿಳಿದುಕೊಂಡಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಇನ್ನುಳಿದಂತೆ ಆಲ್ಪೈನ್ ಬೆಲ್ಟ್ ಅನ್ನುವಂಥದ್ದು ಅಲ್ಲಿ ಸುಮಾರು 17% ಭೂಕಂಪಗಳು ನಡೀತವೆ. ಇನ್ನುಳಿದಿರುವಂಥದ್ದು ಮಿಡ್ ಅಟ್ಲಾಂಟಿಕ್ ಬೆಲ್ಟ್ನಲ್ಲಿ ಬರೀ 2% ಭೂಕಂಪ ಆಗಿದ್ರು. ಇಲ್ಲಿ ಜನವಸತಿ ಯಾವುದಿಲ್ಲ. ಐಸ್ಲ್ಯಾಂಡ್ನಲ್ಲಿ ಕೂಡ ಸ್ವಲ್ಪ ಭೂಮಿ ನಡುಕ್ತದೆ. ಇದರಲ್ಲಿ ಈ ಎಲ್ಲ ಕಾರಣದಿಂದ ಭೂಕಂಪಗಳ ಬಗೆಗೆ ನಮಗೆ ತಿಳುವಳಿಕೆ ಅಂದರೆ ಭೂತಟ್ಟೆಗಳ ಬಗೆಗೆ ಅರಿವು ಇರಬೇಕು. ಹಾಗೂ ಭೂಮಿಯ ಮೇಲೆ ಭೂತಟ್ಟೆಗಳು ತಾನೇ ಜರುಗುವುದು ಒಂದಾದರೆ, ಭೂಮಿಯ ಮೇಲೆ ಮಾನವನ ಚಟುವಟಿಕೆಯಿಂದ ಭೂತಟ್ಟೆಗಳಲ್ಲಿ ಗೊಂದಲ ಉಂಟಾಗುವುದು ಇನ್ನೊಂದು. ಆ ರೀತಿ ಗೊಂದಲ ಉಂಟಾಗದಂತೆ ನಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಏಕೆಂದರೆ ಇಡೀ ವಿಶ್ವದಲ್ಲಿ ಜಾಲಾಡಿದಾಗ, ಬಾಹ್ಯಾಕಾಶವನ್ನೆಲ್ಲ ಹುಡುಕಿದಾಗ ಮಾನವ ವಸತಿಗೆ ಯೋಗ್ಯವಾದ ಇನ್ನೊಂದು ಗ್ರಹ ನಮಗೆ ಕಂಡು ಬಂದಿಲ್ಲ. ಆದ್ದರಿಂದ ಈ ಭೂಮಿಯನ್ನು ಕೊಳ್ಳಲೇಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನು ದಿಲ್ಲಿ ಚುನಾವಣೆಯ ದಿನಾಂಕ ಘೋಷಣೆಯಾಗಿದ್ದು 5ರಂದು ಮತದಾನ, 8ರಂದು ಮತ ಎಣಿಕೆ. ಆ ವಾರದಲ್ಲೇ ಹೊಸ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕಿದೆ. ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷವು ದಿಲ್ಲಿಯಲ್ಲಿ ಅಧಿಕಾರದಲ್ಲಿ, ದಿಲ್ಲಿಯನ್ನು ರಾಜ್ಯವಾಗಿ ಘೋಷಣೆ ಮಾಡಿದ ಮೇಲೆ ಅಲ್ಲಿ ಮೊದಲ 3 ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷ ಸರ್ಕಾರವಿದೆ. ಈ ಬಾರಿಯಾದರೂ ಗೆಲ್ಲಲೇಬೇಕನ್ನುವಂಥ ಹಠದಲ್ಲಿ BJP ಪ್ರಧಾನಿಯವರನ್ನೇ ಆರಂಭದಲ್ಲೇ ಚುನಾವಣಾ ದಿನಾಂಕ ಘೋಷಣೆಗೆ ಮೊದಲೇ ಪ್ರಧಾನಿ ಮೋದಿಯವರನ್ನೇ ಕಣಕ್ಕೆ ಪ್ರಚಾರಕ್ಕೆ ಇಳಿಸಿದೆ. ಏನಾದರೂ ಇರಲಿ, ಕಾಂಗ್ರೆಸ್ BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ತ್ರಿಕೋಣ ಸ್ಪರ್ಧೆ ದೆಹಲಿಯಲ್ಲಿ ಇರ್ತದೆ. ಆಮ್ ಆದ್ಮಿ ಪಕ್ಷ ಸದ್ಯಕ್ಕಂತೂ ಮುಂಚೂಣಿಯಲ್ಲಿದೆ. ಮುಂದೇನಾಗ್ತದೆ ಅನ್ನುವಂಥದ್ದು ನಮಗೆ ತಿಳಿಬೇಕಾದರೆ
ಫೆಬ್ರವರಿ 8ನೇ ತಾರೀಕಿನವರೆಗೆ ಕಾಯಬೇಕಾಗ್ತದೆ. ಈಗ ಬೆಂಗಳೂರು ಮಂಗಳೂರು ನಡುವಣ ರೈಲು ಹಾದಿಯನ್ನು ದ್ವಿಪಥ ಮಾಡುವ, 2 ಹಳಿಗಳನ್ನಾಗಿ ಮಾಡುವ ಉದ್ದೇಶವಿದೆ. ಅದಕ್ಕೆ ಮೊದಲನೇದಾಗಿ ಹಾಸನ ಬೆಂಗಳೂರು ವಲಯದಲ್ಲಿ ದ್ವಿಪಥ ಮಾಡುವಂಥ, ಅಂದರೆ 2 ಹಳಿಗಳನ್ನು ಹಾಕುವಂಥ. 82ರ ಸುತ್ತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬೆಂಗಳೂರು ಮತ್ತು ಮಂಗಳೂರಿಗೆ ರೈಲು ಹಾಕಲು ಸರ್ವೆ ನಡೆದಿತ್ತು. ಆದರೆ ಸ್ವತಂತ್ರ ಭಾರತದಲ್ಲಿ ಆದಂಥ ಅತಿ ಕಠಿಣವಾದ ಒಂದು ರೈಲು ಹಾದಿ ಅಂತೇಳಿದರೆ ಬೆಂಗಳೂರು ಮಂಗಳೂರು ಅಂತೇಳಿದರೆ ಹಾಸನದವರೆಗೆ ಇತ್ತದು. ಅನಂತರದ ಅತಿ ಕಠಿಣವಾದ ಹಾದಿ ಪಶ್ಚಿಮ ಘಟ್ಟಗಳನ್ನು ಹಾದು ಬರ್ತದೆ. 82ರ ಸುತ್ತಿನಲ್ಲಿ ಬೆಂಗಳೂರು ಮಂಗಳೂರು ರೈಲು ಓಡಲು ಆರಂಭಿಸಿತು. ಮೊದಲು ಇದ್ದದ್ದು ಮೀಟರ್ ಗೇಜ್, ಅನಂತರ ಅದನ್ನು ತೆಗೆದು ಮುಂದೆ ಬ್ರಾಡ್ ಗೇಜ್ ಮಾಡಲಾಗಿದೆ. ಬ್ರಾಡ್ ಗೇಜ್ ಮಾಡಿದ ಮೇಲೆ ಕೂಡ ಈಗಲೂ ಅತಿ ಕಡಿಮೆ ಪ್ಯಾಸೆಂಜರ್ ಟ್ರೈನ್ಗಳು ಇಲ್ಲಿ ಓಡಾಡ್ತವೆ. ಹೆಚ್ಚಿನ ರೈಲುಗಳ ಅಗತ್ಯವಿದ್ದು ರೈಲುಗಳ ದುಪ್ಪಟ್ಟು ಮಾಡುವಂಥ ಕಾರ್ಯ ಮುಂದೆ ಆದರೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಅಷ್ಟು ಬೇಗ ಆಗೋದಿಲ್ಲ. ಆಗಲಿ ಅಂತ ಹೇಳ್ಕೊಂಡೋಣ. ಇನ್ನು ಈ ಡೀಪ್ ಪೇಕ್ ಹಾವಳಿ ಎಷ್ಟಪ್ಪ ಇದೆ ಅಂತೇಳಿ, ಡೀಪ್ ಪೇಕ್ ಅಂದರೆ ನಿಮ್ಗೆ ಗೊತ್ತಿರಬೇಕು. ಕಂಪ್ಯೂಟರ್ಗಳನ್ನು ಬಳಸಿ ಯಾರ್ಯಾರೋ ತಲೆಗೋ ಯಾರ್ಯಾರೋ ಕೈಕಾಲುಗಳನ್ನು ಜೋಡಿಸಿ ಯಾರ್ಯಾರೋ ಮುಖವನ್ನು ಯಾರ್ಯಾರೋ ಎಲ್ಲೆಲ್ಲೋ ಅಂಟಿಸಿ ಏನೇನೋ ಮಾಡುವಂಥ ಕಿತಾಪತಿ. ನಿಮಗೆ ಗೊತ್ತಿದೆ, ಸಾಕಷ್ಟು ಮತಾಂತರಗಳು ಭಾರತದಲ್ಲಿ ಹಿಂದೆಯೂ ನಡೆದಿದೆ, ಇವಾಗಲೂ ಸ್ವಲ್ಪ ನಡೀತಾ ಇದೆ. ಇವಾಗ ಡೀಪ್ ಪೇಕ್ನಲ್ಲಿ ಒಂದು ಮತಾಂತರ ನಡೆದಿದೆ. ಶಾರುಖ್ ಖಾನ್ ಅನ್ನುವಂಥ ನಟ ಗೌರಿ ಅನ್ನುವಂಥ ಪಂಜಾಬಿ ಹಿಂದೂ ಹೆಣ್ಣನ್ನು ಮದುವೆ ಆಗಿರೋದು, ಮಕ್ಕಳು ಕೂಡ ಇವಾಗ ದೊಡ್ಡರಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವರು ಮತಾಂತರ ಏನಾಗಿಲ್ಲ, ಅವ್ರ ಪಾಡಿಗೆ ಅವರವರ ಸಂಸಾರ ನಡೆಸ್ಕೊಂಡಿದ್ದಾರೆ. ಆದರೆ ನಮ್ಮ ಜನರು ಸುಮ್ಮನೆ ಇರಬೇಕಲ್ಲ. ಡೀಪ್ ಪೇಕ್ ಮೂಲಕ ಗೌರಿಯವರನ್ನು ಮತಾಂತರ ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಮತಾಂತರ ಮಾಡುವುದು ಕೆಲವರ ಮಾನಸಿಕ ಕಾಯಿಲೆ ಕೂಡ ಆಗಿದೆ ಅಂತ ಈ ಮೂಲಕ ಹೇಳ್ಬೋದು. ಇನ್ನೊಂದು, ಹೊಸ UGC ತನ್ನ ನಿಯಮಾವಳಿಗಳನ್ನು ಬದಲಾಯಿಸುತ್ತಿದ್ದು ಕುಲಪತಿ ನೇಮಕಗಳನ್ನು ಮಾಡುವಾಗ ಕೇಂದ್ರ ಸರ್ಕಾರ UGCಯ ಮೂಲಕ ಉದ್ಯಮಿಗಳನ್ನು ಕುಲಪತಿಗಳಾಗಿ ನೇಮಿಸುವ BJP ಸರ್ಕಾರವು ವ್ಯಾಪಾರಿಗಳ ಉದ್ಯಮಿಗಳ ಸರ್ಕಾರ ಅನ್ನುವಂಥ ಈಗಾಗಲೇ ಗೊತ್ತಾಗಿರುವ ವಿಷಯವಾಗಿದೆ. ಈಗ ಅದು ಎಲ್ಲಿಯವರೆಗೆ ಬಂದಿದೆ? ವಿಶ್ವವಿದ್ಯಾನಿಲಯಗಳ ಒಳಗೆ ಬಂದಿದ್ದು. ವಿಶ್ವವಿದ್ಯಾನಿಲಯಗಳ ಕುಲಪತಿಗಳನ್ನು UGCಯು ಉದ್ಯಮಿಗಳು ಹೆಚ್ಚು ಹಣಕಾಸು ಸಂಸ್ಥೆಗಳಲ್ಲಿರುವವರನ್ನೆಲ್ಲ ನೇಮಿಸಲಿಕ್ಕೆ ಒಂದು ಹೊಸ ನಿಯಮಾವಳಿಯನ್ನು ಆರಂಭಿಸಿದೆ. ಈ ನಿಯಮಾವಳಿಯಿಂದ ರಾಜ್ಯಗಳ ಹಕ್ಕುಗಳ ಹರಣವಾಗುವುದು ಖಚಿತ. ಅದನ್ನು ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ವಿರೋಧಿಸಿದ್ದಾರೆ. ಹಾಗೂ ಉದ್ಯಮಿಗಳನ್ನು ಕುಲಪತಿಗಳಾಗಿ ನೇಮಿಸುವುದಂದರೆ ಏನರ್ಥ? ಆ ಉದ್ಯಮಿಗಳು ಚೆನ್ನಾಗಿ BJPಯವರಿಗೆ ಅಥವಾ ಕೇಂದ್ರದಲ್ಲಿ ಮುಂದೆ ಅಧಿಕಾರಕ್ಕೆ ಬರೋರು ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಕುಲಪತಿಗಳಾಗಿ ಬರ್ತಾರೆ. ಕುಲಪತಿಗಳಾಗಿ ಬಂದವರು ಈಗಾಗಲೇ ವಿದ್ಯಾಸಂಸ್ಥೆಗಳು ವ್ಯಾಪಾರಿ ಸಂಸ್ಥೆಗಳಂತೆ ಡೊನೇಷನ್ಗಳನ್ನು ವಸೂಲಾತಿಗಳನ್ನು ಮಾಡ್ತಾ ಇವೆ. ಹೀಗಿರುವಾಗ ಇನ್ನು ಉದ್ಯಮಿಯೇ ಬಂದು ಕುಲಪತಿಯಾಗಿ ಕುಳಿತರೆ ಅವನು ಇನ್ನೇನು ವಸೂಲಾತಿ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಳಲಿಕ್ಕೆ. ಹಾಗಾಗಿ ಭಾರತದ ಶಿಕ್ಷಣವನ್ನು ಕುಲಗೊಳಿಸುವಂಥ ಈ ನಿಯಮಾವಳಿಯನ್ನು ಜನರು ಒಪ್ಪದಿರುವುದೇ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಇವಾಗ 6 ನಕ್ಸಲರ ಶರಣಾಗತಿಯಿಂದ ಆಗ್ತಾ ಇದೆ. ನಕ್ಸಲರ ಶರಣಾಗತಿಯ ಬಗ್ಗೆ ಈಗಾಗಲೇ ಮಧ್ಯವರ್ತಿಗಳು ಬಂಜಗೆರೆ ಜಯಪ್ರಕಾಶ್ ಆಗಿರ್ಬೋದು ಮೊದಲಾದವರು ಮಾತನಾಡಿದ್ದಾರೆ. ಮುಖ್ಯವಾಗಿ ಲತಾ, ಸುಂದರಿ, ವನಜಾಕ್ಷಿ ಮೊದಲಾದವರು ನಕ್ಸಲರಾಗಿ ಹೋದುದು ಒಂದು. ಈ ಸಮಾಜ ಅವರು ನಕ್ಸಲರಾದರು ಅನ್ನೋದಕ್ಕೆ ಈ ಸಮಾಜವು ಅವರನ್ನು ನಕ್ಸಲರಾಗಿ ಮಾಡಿತ್ತು. ಈಗ ಅವರು ಸಮಾಜಕ್ಕೆ ಸೇರ್ಪಡೆಗೊಳ್ಳಲು ಬರುತ್ತಿದ್ದಾರೆ. ಅವರನ್ನು ಯಾವ ರೀತಿ ಸ್ವಾಗತಿಸುವುದು ಅನ್ನುವಂಥದ್ದು ಮುಖ್ಯ ಅಲ್ಲ. ಅವರಿಗೆ ಮುಂದಿನ ಬದುಕು ಹೇಗಿರಬೇಕು ಅನ್ನುವಂಥದ್ದು ಸರ್ಕಾರವೇ ಹಂಚಿಕೊಡಬೇಕಾಗ್ತದೆ. ಇವೆಲ್ಲವನ್ನು ನೋಡುವಾಗ ಭಾರತದ ಇಂದಿನ ಪರಿಸ್ಥಿತಿ ಒಂದು ನಕ್ಸಲ್ಮಯ ಅನ್ನುವಂಥ. ಯಾಕಂತ ಹೇಳಿದರೆ ಪ್ರಧಾನಿ ಮೋದಿಯವರೇ ಹೇಳಿದ್ದಾರೆ ನಗರ ನಕ್ಸಲರು ಅಂತ. ನಗರ ನಕ್ಸಲರು ಅಂತ ಈಗಾಗಲೇ ಅವರ ಲೆಕ್ಕದಲ್ಲಿ ಸಾಕಷ್ಟು ಜನ ನಕ್ಸಲರು ಕಾಡಿನಲ್ಲಿ ಮಾತ್ರ ಇಲ್ಲ, ನಗರಗಳಲ್ಲಿ ಸಾಕಷ್ಟು ನಕ್ಸಲರಿದ್ದಾರೆ. ಅವರ ವಿರುದ್ಧ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಒಂದು ಸ್ಥಿತಿ ಕೂಡ ಅವರಲ್ಲಿ ಇದ್ದರೂ ಕೂಡ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಗತಿ ಬಂದಿಲ್ಲ ಅಂತ ಹೇಳಬಹುದು. ಇವೆಲ್ಲವನ್ನು ದಾಟಿ ನಾವು ನೋಡುವಾಗ ಭಾರತವು ಇಂದು ರಾಜಕೀಯವಾಗಿ ಯಾವ ರೀತಿ ಇದೆ ಅಂತ ಹೇಳಿದರೆ ಇದೊಂದು ಬೆಂಕಿ. ಉದಾಹರಣೆಗೆ ಭೂಕಂಪದ ಬಗ್ಗೆ ಮಾತಾಡಿ ನಾವು ಭೂಕಂಪದಲ್ಲಿ ಒಂದು ಇದು ಬರ್ತದೆ,
ಫೈರ್ ಆಫ್ ದ ರಿಂಗ್ ಅಂತ. ಆವಾಗಲೇ ಹೇಳಿದಂತೆ ಪೆಸಿಫಿಕ್ ಸಾಗರದ ಅಂಚಿನಲ್ಲಿರುವ ವಲಯವನ್ನು ಫೈರ್ ಆಫ್ ದ ರಿಂಗ್ ಅಂದರೆ ಬೆಂಕಿಯ ಬಳೆ ಅಂತ ಹೇಳ್ತಾರೆ. ಭಾರತದ ರಾಜಕೀಯ ಕೂಡ ಈಗ ಬೆಂಕಿಯ ಬಳೆಯಾಗಿದ್ದು ಒಂದು ದೊಡ್ಡ ಬಲೆಯೊಳಗೆ ಬಿದ್ದಿದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹೇಳಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ತಾವೆಲ್ಲ ಸದಸ್ಯರಾಗಿ ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.